ಇನ್ನು ಚನ್ನಪಟ್ಟಣ ಗೆಲುವಿನಿಂದ ನಾನು ಸಿಎಂ ಆಗಬೇಕಾಗಿಲ್ಲ, ಅವರು ಸಿಎಂ ಇವರು ಸಿಎಂ ಅನ್ನೋದು ಇಲ್ಲಿ ಬೇಡ ಅಂತ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಸೊ ಇಲ್ಲಿಂದ ಗೆದ್ದ ಮೇಲೆ ಅಥವಾ ಇಲ್ಲಿ ನಮ್ಮ ಅಭ್ಯರ್ಥಿ ಗೆದ್ದ ಮೇಲೆ ನಾನು ಸಿಎಂ ಆಗಬೇಕು ಅಂತ ಏನೂ ಇಲ್ಲ, ಅವರು ಸಿಎಂ ಇವರು ಸಿಎಂ ಅಂತ ಹೇಳೋದು ಬೇಡ. ಅಲ್ಲಿನ ಜನರು ನಮ್ಮನ್ನ ನಂಬಿ ವೋಟ್ ಹಾಕಿದ್ದಾರೆ, ಹೀಗಾಗಿ ಜನರಿಗೆ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದರು. ಜನ ನಮ್ಮನ್ನ ವೋಟ್ ಮಾಡಿರೋದು ನಂಬಿಕೆಯಿಂದ, ನಮ್ಮ ಮೇಲಿರುವಂಥ ನಂಬಿಕೆಯಿಂದ ಈ ಒಂದು ಗೆಲುವನ್ನು ಕೊಟ್ಟಿದ್ದಾರೆ. ಸೊ ಜನರಿಗೂ ಕೂಡ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ, ಆ ಗ್ಯಾರಂಟಿ ಮೇಲೆ ಜನರಿಗೆ ನಂಬಿಕೆ ಇದೆ ಅಂತ ಚನ್ನಪಟ್ಟಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಅವರ ಆಸೆ ಅವ್ರು ಮುಖ್ಯಮಂತ್ರಿ ಆಗಬೇಕು, ನನ್ನ ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಅದೆಲ್ಲ ಗೌನ ಇಲ್ಲಿ. ಅವ್ರು ಏನು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ವೋಟ್ ಹಾಕಿದ್ದಾರೆ, ಫಸ್ಟು ಅವ್ರಿಗೆ ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಬೇರೆದೆಲ್ಲ ಏನಿದೆ ಅದನ್ನೆಲ್ಲ ಏನು ಕುಮಾರಸ್ವಾಮಿ ಅವರು ಆ ಜನರ ಬಗ್ಗೆ ನಂಬಿಕೆ ತೋರಿಸ್ಲಿಲ್ಲ, ಅಭಿಮಾನ ತೋರಿಸ್ಲಿಲ್ಲ, ಅದ್ರ ಮೇಲೆ ಅವ್ರು ವೋಟ್ ಹಾಕೋರೆ. ಈಗ ನಾವು ಅದನ್ನು ತೋರಿಸ್ಬೇಕು, ನಮ್ಮ ಕೈಲಿ ಎಷ್ಟು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಸೈಯದ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಸೈಯದ್, ಡಿಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಬಹಳ ಅಚ್ಚರಿ ಅಂತ ಅನ್ಸುತ್ತೆ. ಒಂದು JDS BJP-ಅವರೇ ನಮಗೆ ಸಪೋರ್ಟ್ ಮಾಡಿದ್ರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅಂತ, ಇನ್ನೊಂದು ಜಿಲ್ಲೆ ಮುಖ್ಯ ಅಲ್ಲ ನಮಗೆ ಅನ್ನೋದು ವಿಚಾರವಾಗಿ ಕೂಡ ಅವ್ರು ಮಾತನಾಡ್ತಾ ಹೇಳ್ತಾರೆ. ಜೊತೆಗೆ ಸಿಎಂ ವಿಚಾರ ಬಂದಾಗ ಅವ್ರು ಸಿಎಂ ಇವ್ರು ಸಿಎಂ ಅನ್ನೋ ಚರ್ಚೆ ಬೇಡ ಅನ್ನೋದು. ಸೊ DK ಅವರ ಮಾತಿನ ತಾತ್ಪರ್ಯ ಏನು ಅಂತ? ಖಂಡಿತವಾಗ್ಲು ಅವಿನಾಶ್, ಪ್ರಮುಖವಾಗಿ ಏನಂತಂದ್ರೆ ರಾಮನಗರ ಏನಿದೆ ಬಹಳಷ್ಟು JDS ನ ಭದ್ರಕೋಟೆ ಅಂತಾನೆ ಅದನ್ನ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಭದ್ರಕೋಟೆಯಲ್ಲಿ ಉಳಿದುಕೊಂಡಿದ್ದಂತಹ ಒಂದು ಶಾಸಕ ಸ್ಥಾನ ಕೂಡ ಈಗ ಹೋಗಿರುವಂತದ್ದು. ಸೊ ಹೀಗಾಗಿ ಇಡೀ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಯ ಮಾಡಿರುವಂತಹ DK ಸಹೋದರ ಏನಿದ್ದಾರೆ ಇವಾಗ ಬಹಳಷ್ಟು ಕಾನ್ಫಿಡೆಂಟ್ ಅಲ್ಲಿ ಇರುವಂತದ್ದು. ಇವಾಗ ಕಳೆದ ಹಲವಾರು ಬಾರಿ ಅವರು ಚನ್ನಪಟ್ಟಣಕ್ಕೆ ಬಂದಾಗಲೆಲ್ಲ ಹೇಳುತ್ತಿರುವಂತದ್ದು ಮಾತೇನಂತಂದ್ರೆ JDS ಮತ್ತು ಬಿಜೆಪಿಯ ಕಾರ್ಯಕರ್ತರು ಏನಿದ್ದಾರೆ ಅವರೆಲ್ಲರೂ ಕೂಡ ಬಹಳಷ್ಟು JDS ಕಡೆ ಮತ್ತು ಬಿಜೆಪಿ ಕಡೆ ಹೋಗಿ ದಣಿದಿದ್ದಾರೆ. ತಾವೇನಿದ್ರು ಕೂಡ ತಮ್ಮ ಕೆಲಸಗಳಾಗಬೇಕಾದ್ರೂ ಕೂಡ ಕಾಂಗ್ರೆಸ್ನ ಕೈ ಹಿಡಿಯಿರಿ ಅನ್ನುವಂತ ನಿಟ್ಟಿನಲ್ಲಿ JDS ಮತ್ತು ಬಿಜೆಪಿಯ ಕಾರ್ಯಕರ್ತರು ಬರುವಂತ ನಿಟ್ಟಿನಲ್ಲಿ ಹಲವಾರು ಬಾರಿ ಹೇಳಿಕೆಗಳನ್ನ ಕೊಟ್ಟಿದ್ರು. ಇವು ಯಾವಾಗ JDS ನಿಂದ ಬಹಳಷ್ಟು ಜನ ಬಂದ್ರು, ತದನಂತರ ಈಗ ಉಳಿದುವಂತ ಟಾರ್ಗೆಟ್ ಏನಪ್ಪಾ ಅಂತ ಅಂದ್ರೆ ಬಿಜೆಪಿಯ ಕಾರ್ಯಕರ್ತರು. ಸೊ ಹೀಗಾಗಿ ಯಾರು CP ಯೋಗೇಶ್ವರ ಕಡೆ ಹಿಂದೆ ಇದ್ರು ಬಹಳಷ್ಟು ಜನ ಬಿಜೆಪಿಯ ಪ್ರಾಥಮಿಕತಾ ಸದಸ್ಯತ್ವನ ಇಟ್ಟುಕೊಂಡೇ ಈಗ ಕಾಂಗ್ರೆಸ್ ಅಂದ್ರೆ CP ಯೋಗೇಶ್ವರ ಕಡೆಗೆ ಮತ ಹಾಕಿರುವಂತದ್ದು. ಅದು JDS ನವರು ಕೂಡ ಬಹಳಷ್ಟು ಜನ ಏನಿದ್ದಾರೆ JDS ಗೆ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ CP ಯೋಗೇಶ್ವರ ಅವರ ಕಡೆ ಒಂದು ಗುರುತಿಸಿಕೊಂಡಿದ್ರು. ಅವ್ರು ವಾಪಸ್ JDS ಗೆ ಬರಲಿಲ್ಲ. ಸೊ ಹೀಗಾಗಿ ಈಗ ಬೂತ್ ಮಟ್ಟದಲ್ಲಿ ಬಿಜೆಪಿ ಮತ್ತು JDS ನ ಮತಗಳೇನಿದ್ದಾವೆ ಅವೆಲ್ಲವೂ ಕೂಡ ಕಾಂಗ್ರೆಸ್ ಗೆ ಬಂದಿದ್ದಾವೆ. ಆ ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂತ ನಿಟ್ಟಿನಲ್ಲಿ ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಈಗ ಅವರು ಕೊಟ್ಟಿರುವಂತದ್ದು. ಬಿಜೆಪಿ ಮತ್ತು JDS ನ ಮತಗಳು ಬರದೇ ಹೋಗಿದ್ದಲ್ಲಿ ನಾವು ಗೆಲ್ತಾ ಇರ್ಲಿಲ್ಲ ಅನ್ನುವಂಥದ್ದು. ಈ ಮುಖೇನ ಅವರು ಬಿಜೆಪಿ ಕೂಡ ಒಂದು ಲೆಕ್ಕದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಇವಾಗ ಕಳಿಸ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ CP ಯೋಗೇಶ್ವರ ಏನಿದ್ದಾರೆ ಈ ಹಿಂದೆ ತಾವು ಬೇರೆ ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡಾಗ ಬಿಜೆಪಿಗೆ ಬಹಳಷ್ಟು ಬಲವೈತ್ತು. ಈಗ ಆ ಒಂದು ಇಡೀ ಬಲ ಅಂದ್ರೆ ಕಾಂಗ್ರೆಸ್ಗೆ ಬಂದಿದೆ. ಹೀಗಾಗಿ ಕೇವಲ 14,000 ರಿಂದ 15,000 ಕಾಂಗ್ರೆಸ್ನ ಅಲ್ಲಿ ಮತಗಳಿದ್ದು, ಅಂತಹದ್ರಲ್ಲಿ ನಾವು 1,12,000 ಮತಗಳು ತೆಗೆದುಕೊಂಡಿದ್ದೀವಿ ಅಂತ ಆದ್ರೆ ಅಲ್ಲಿ ಯಾವ ಲೆಕ್ಕದಲ್ಲಿ ಕಾಂಗ್ರೆಸ್ ಸಾಧನೆಯನ್ನ ಮಾಡಿದೆ ಅನ್ನೋ ಮಾತನ್ನ ಈಗ ಹೇಳ್ತಿರೋದು. ಮತ್ತೆ ಈಗ ಪ್ರಮುಖವಾಗಿ ಒಂದು ವಿಚಾರ ಬಹಳಷ್ಟು ವ್ಯಕ್ತವಾಗ್ತಾ ಇತ್ತು. ಚನ್ನಪಟ್ಟಣ ಉಪಚುನಾವಣೆ ಏನಾದ್ರು ಗೆದ್ರೆ ಅದು ಸಿಎಂ ಸ್ಥಾನಕ್ಕೆ ಅವರಿಗೆ ಈಸಿ ಆಗುತ್ತೆ, DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಗಾದಿ ಸಿಗುತ್ತೆ ಅನ್ನೋ ಮಾತು. ಈ ಮಾತನ್ನ ಈಗ ತಳ್ಳಿ ಹಾಕಿದ್ದಾರೆ ಅವರು. ಯಾಕಂತಂದ್ರೆ ನಮ್ಗೆ ಜನ ಆಶೀರ್ವಾದ ಮಾಡಿದ್ದಾರೆ, ಈಗ ಆ ಪ್ರಶ್ನೆ ಗೌಣ ನಾವು ಚನ್ನಪಟ್ಟಣದಲ್ಲಿ ಗೆಲ್ಲಬೇಕಾಗಿತ್ತು, ಗೆದ್ದಿದ್ದೇವೆ, ಆ ವಿಚಾರ ಆಮೇಲೆ ಚರ್ಚೆ ಮಾಡ್ತೇನೆ ಅಂತ ಮಾತ್ರ ಹೇಳ್ತಿರುವಂತದ್ದು. ಅವಿನಾಶ್, ಧನ್ಯವಾದ ಸೈಯದ್.